ಕಾಂಗ್ರೆಸ್ ಏನು ನಿರ್ಧಾರ ಮಾಡತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೋಡೋಣ ಸಿಎಂ ಆಯ್ಕೆ, ಸಚಿವ ಸಂಪುಟದ ಆಯ್ಕೆಯಲ್ಲಿ ಏನೇನು ಆಗತ್ತೆ ಅನ್ನುವಂತಹ ನಿರ್ಧಾರದ ಬಗ್ಗೆ. ಇನ್ನು ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಈಗಾಗಲೇ ನಾವು ಹೇಳಿದ ಹಾಗೆ ದಲಿತ ಸಿಎಂ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಇವರಿಬ್ಬರ ಮಧ್ಯೆನೆ ದೊಡ್ಡ ಫೈಟ್ ಇದೆ. ಈಗ ನಾನು ಹೇಳ್ತಾ ಇದ್ದೆ, ಈಗ ಈ ಹಿಂದೆ ಕೂಡ ಹಲವು ವರ್ಷಗಳಿಂದಲೂ ಕೂಡ ದಲಿತ ಸಿಎಂ ಮಾಡ್ತೀರಾ ಅಂತ ಹೇಳಿ ಪ್ರತಿಪಕ್ಷಗಳು ಕೇಳ್ತಾನೆ ಇದ್ವು. ದಲಿತ ಸಿಎಂ ಮಾಡೋದಿಲ್ಲ ಅನ್ನುವಂತಹ ಆರೋಪ ಕೂಡ ಈಗ ಕಾಂಗ್ರೆಸ್ ಮೇಲೆ ಇರೋದನ್ನ ಗಮನಿಸಬಹುದು. ಪರಮೇಶ್ವರ್ ಅವರು ಕೂಡ ತನ್ನ ಒಂದು ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಈಗ ಒತ್ತಡಗಳು ಜಾಸ್ತಿ ಆಗ್ತಿದೆ. ತುಮಕೂರಿನ ಟೌನ್ ಹಾಲ್ ನಲ್ಲಿ ಬೆಂಬಲಿಗರು ಜಮಾಯಿಸಿದ್ದಾರೆ. ಪರಮೇಶ್ವರ್ಗೆ ಸಿಎಂ ಸ್ಥಾನ ಕೊಡುವಂತೆ ಹೈಕಮಾಂಡ್ಗೆ ಆಗ್ರಹ ಮಾಡ್ತಿದ್ದಾರೆ. ಕಾಂಗ್ರೆಸ್ ಮುಖಂಡರು ಪರಮೇಶ್ವರ್ ಬೆಂಬಲಿಗರಿಂದ ಒತ್ತಾಯ ಜೋರಾಗಿದ್ದು, ಪರಮೇಶ್ವರ್ ಅವರ ಭಾವಚಿತ್ರ ಹಿಡಿದು ಬೆಂಬಲಿಗರು ಘೋಷಣೆಯನ್ನ ಹಾಕ್ತಾ ಇದ್ದಾರೆ. ಪರಮೇಶ್ವರ್ ಅವರನ್ನೇ ಸಿಎಂ ಮಾಡಬೇಕು, ಒಬ್ಬ ದಲಿತ ಸಮುದಾಯದ ನಾಯಕನನ್ನ ಸಿಎಂ ಮಾಡಬೇಕು, ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಈಗ ಬಲವಾದಂತಹ ಒತ್ತಾಯ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಡಿಕೆಶಿ ಅವರ ಈ ಒಂದು ಸಿಎಂ ಫೈಟ್ ಮಧ್ಯೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡಬೇಕು ಅನ್ನುವಂತಹ ಆಗ್ರಹ ಇವತ್ತು ನಿನ್ನೆಯದಲ್ಲ, ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ಆಗ್ರಹ ಕೇಳಿ ಬರ್ತಾನೆ ಇದೆ. ನೋಡೋಣ ಏನ ಆಗತ್ತೆ ಅನ್ನೋದು. ಒಂದು ವೇಳೆ ಸಿಎಂ ಸ್ಥಾನ ಸಿಗದಿದ್ರು ಅಟ್ಲೀಸ್ಟ್ ಡಿಸಿಎಂ ಸ್ಥಾನ ಸಿಗ್ಲಿ ಅನ್ನುವಂತಹ ಬೇಡಿಕೆ ಕೂಡ ಇಲ್ಲಿ ಇರಬಹುದು.